ಹಾಯ್ ಫ್ರೆಂಡ್ಸ್, ನಾವು ಕಾರವಾರಕ್ಕೆ ಬಂದಿದ್ವು ನಮ್ಮ ರಿಲೇಷನ್ ಮನೆಗೆ. ಅಲ್ಲಿ ಮೀನು ತಂದಿದ್ರು. ಇದನ್ನು ಕ್ಲೀನ್ ಮಾಡೋಕ್ಕೆ ಮನೆ ಹಿಂದೆ ಒಂದು ಹಳ್ಳ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಡ್ಯಾಮಲ್ಲಿ ಗಾಣ ಹಾಕಿ ಇಡ್ತಿರೋ ಮೀನು. ಇದು ಒಂದು 2-2.5 kg ಇದೆ. ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ, ನಮ್ಮ ಮನೆಯವರು, ನಮ್ಮ 3ನೇ ಅತ್ತಿಗೆ ಮಗಳು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಂಗಗಳು ಇದ್ದಾವೆ. ಅಂದರೆ ಇವೆರಡೇ ಮಂಗ ಕಾಣಿಸಿದ್ದು. ಮರ ತುಂಬ ಇದ್ದಾವೆ ಈ ಕಡೆ ಸೈಡಲ್ಲೆಲ್ಲ, ಆದರೆ ಇವೆರಡು ಮಾತ್ರ ಒಂದೇ ಗೊತ್ತಿದ್ದು. ತುಂಬ ಮಂಗಗಳು ಮಾತ್ರ ಇದ್ದಾವೆ. ಬಿಸಿಲು ಟೈಮಲ್ಲಿ ಜಾಸ್ತಿ ಬರ್ತಾವಂತೆ, ಮಳೆ ಟೈಮಲ್ಲಿ ಒಂದು ಸ್ವಲ್ಪ ಕಮ್ಮಿ. ಈಗ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ. ಈ ಕಡೆ ಇರೋರು ನಮ್ಮ 3ನೇ ಅತ್ತಿಗೆ, ಅವ್ರ ಮನೆಗೆ ಬಂದಿರೋದು. ಇವರು ಮೊದಲನೇವರು. ಏನು ಮಾಡ್ತಾ ಇದ್ದಾರೆ. ಆ ಮೀನಿಂದ ಸ್ಮೆಲ್ಗೆ ಹಳ್ಳದಲ್ಲಿರೋ ಪುಟ್ಟ ಮೀನು, ಏಡಿಗಳೆಲ್ಲ ಬರ್ತಾ ಇದ್ವು. ಅದನ್ನು ಇವ್ರು ಹಿಡಿತಿದ್ದಾರೆ ಈಗ. ಅವರಿಗೆ ಸಿಕ್ಕಲಿಲ್ಲ. ಈಗ ನಮ್ಮನೆಯವರು ಹಿಡಿದ್ರು. ಕ್ಲೀನ್ ಮಾಡೋ ಸ್ಮೆಲ್ಲಿಗೆ ಮೀನು, ಏಡಿ ಎಲ್ಲ ಬರ್ತಾ ಇದ್ವು. ನೋಡಿ, ಕಾಣಿಸ್ಬೋದು ಸಣ್ಣ ಸಣ್ಣ ಮೀನು. ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರು ಕ್ಲೀನ್ ಮಾಡ್ತಾಯಿದ್ರು. ಅಲ್ಲಿ ನಮಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅನ್ನಿಸ್ತು. ನಾವು ಅದರೊಳಗಡೆ ಆಟ ಆಡ್ತಿದ್ವು. ನಾನು ನನ್ನ ಸೊಸೆ ಇಬ್ಬರು ಆಟ ಆಡ್ತಿದ್ವು. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಾದಮೇಲೆ ಜಾತ್ರೆಗೆ ಹೋಗಿದ್ವು. ಜಾತ್ರೆಗೆ ಹೋಗಿ ಇದು ದೇವಸ್ಥಾನ. ಇದು ಕದ್ರಾ ಜಾತ್ರೆ ಅಂತ. ಅಲ್ಲಿ ಜಾತ್ರೆ ನಡೆಯುತ್ತೆ ವರ್ಷಕ್ಕೊಂದ್ಸತಿ. ಅಲ್ಲಿಂದ ಮುಂದೆ ಬಂದು ಅವ್ರು ಏನೇನು ಬೇಕು ಅದೆಲ್ಲ ತಗೊತಿದ್ರು. ನಾನು ವಿಡಿಯೋ ಮಾಡ್ತಾಯಿದ್ದೆ. ಈ ಕಡೆ ಎಲ್ಲ ತಿಂಡಿಗಳಿದ್ವು. ಜಿಲೇಬಿ, ಇದ್ರ ಹೆಸರು ಗೊತ್ತಿಲ್ಲ ಏನು ಅಂತ. ಅದು ಒಟ್ಟಿಗೆ ಒಂಥರ ಶುಂಠಿ, ಒಂಥರ ಖಾರ, ಸ್ವೀಟು ಎರಡು ಮಿಕ್ಸಲ್ಲಿರುತ್ತೆ ಮಾತ್ರ ಅದು. ಅದ್ರ ಹೆಸರು ಗೊತ್ತಿಲ್ಲ ನನಗೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.